ಹಲೋ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೌಂಟ್ ಮಾಮ್ ಯೂಟ್ಯೂಬ್ ಚಾನಲ್. ಇವತ್ತು ಜನವರಿ 4ನೇ ತಾರೀಕು. ಇವತ್ತಿನ ಡೇ ವ್ಲಾಗನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆ್ಯಸ್ ಯೂಶುವಲ್ ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ನ ರೆಡಿ ಮಾಡಿದೆ. ಇವತ್ತಿನ ಬ್ರೇಕ್ಫಾಸ್ಟು ಚಿತ್ರಾನ್ನ ಹಾಗೆ ಎಲೆಕೋಸಿನ ಪಲ್ಯ. ಅಮ್ಮ ಅವ್ರು ರೆಡಿ ಆದರು, ಅವ್ರ ಬಾಕ್ಸ್ ಕೂಡ ರೆಡಿ ಆಯಿತು. ಅವ್ರಿಗೆ ಟಿಫನ್ ಹಾಕ್ಕೊಟ್ಟಿದ್ದೀನಿ, ಟಿಫನ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಆಯನ್ ಪಾಪ ನಮ್ಮನ್ನು ನೋಡ್ಕೊಂಡು ನಿಂತಿದ್ದಾನೆ. ಬೋಬೇಕು ಮಗ್ನೆ, ನಿನ್ನ ಬೂವ ಇಲ್ಲಿದೆ ನೋಡ್ಬಾ. ಇಲ್ಲಿ 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 ನೋಡಿಲಿ ಬೂವ ಅಲ್ಲಿ ಹೋಗೋ ಬೈಲಿ ನೋಡಿಲಿ ಬಾರೋ. ಅಮ್ಮೂರು ಟಿಫನ್ ಅಂತೂ ಮುಗಿಸ್ಕೊಂಡ್ರು. ಅವ್ರ ಜೊತೆ ನಾನು ಟಿಫನ್ ಮುಗಿಸ್ಕೊಂಡೆ. ನಮ್ಮ ಮಾಯನ್ ಪಾಪದು ಟಿಫನ್ ಹಾಕಿದ್ದೀನಿ, ಬಟ್ ಅವ್ನು ತಿಂದಿಲ್ಲ, ತರಲೆ ನನ್ನ ಮಗ. ಸೊ ಅವನ ಮನೆಯಲ್ಲೇ ಬಿಟ್ಟು ನಾವು ಅಮ್ಮವ್ರನ್ನ ಡ್ರಾಪ್ ಮಾಡೋಕ್ಕೋಸ್ಕರ ಕಾಲೇಜ್ ಹತ್ರ ಹೊರಟಿದ್ದೀವಿ. ಆ್ಯಂಡ್ ಅಮ್ಮ ಅವ್ರಿಗೆ ತಿನ್ನಿಸೋದು, ಊಟ ಮಾಡಿಸೋದು, ಏನಾದರೂ ನೀರು ಕುಡಿಸ್ಬೇಕು ಅಂದ್ರೂ ನಾನು ತುಂಬ ಹಿಂಸೆ ಮಾಡಬೇಕು. ಸೊ ಅದಕ್ಕೆ ಒಂದು ಆರೆಂಜ್ದು ಟೆಟ್ರಾ ಪ್ಯಾಕ್ ಕೊಟ್ಟಿದ್ದೀನಿ. ಗ್ಯಾಪಲ್ಲಿ ಯಾವಾಗ ಇಂಟರ್ವಲ್ ಇತ್ತು ಅಂತಂದರೆ ಕುಡೀರಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಅವ್ರನ್ನ ಡ್ರಾಪ್ ಮಾಡಿ ಬಂದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾಗಿತ್ತು. ಸೊ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎರಡನ್ನೂ ರುಬ್ಬಿಟ್ಟು ಬಾಕ್ಸ್ಗಳಿಗೆ ಸಪ್ರೇಟಾಗಿ ಹಾಕಿ ಅದನ್ನೆಲ್ಲ ಫ್ರಿಜ್ಜಲ್ಲಿ ಅರೇಂಜ್ ಮಾಡಿ, ಸೊ ನಾವು ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟು ಪೂಜಾ ರೂಮ್ಗೆ ಹೋದ್ವಿ ಪೂಜೆ ಮಾಡೋದಕ್ಕೆ. ಇವತ್ತು ಬೆಳಿಗ್ಗೆ ಅಮ್ಮವರೇ ಪೂಜೆ ಮಾಡಿದ ಕಾರಣದಿಂದ ಜಸ್ಟ್ ನಾನು ಒಂದೆರಡು ಕಡ್ಡಿ ಅಣಿಸ್ಬಿಟ್ಟು ಕೈ ನಮಸ್ಕಾರ ಮಾಡ್ಕೊಂಡು ಅಷ್ಟೇ ಬಂದೆ ನಾನು. ಆ್ಯಂಡ್ ಎಸ್ ಆ್ಯಸ್ ಯೂಶುವಲ್ ಮೂವ್ ಟು ಸ್ಟುಡಿಯೋ. ಮಾರ್ನಿಂಗ್ 8:30 ಹಾಕಿರೋ ಊಟ 10:30 ತಿಂತಿದ್ದಾನೆ ನೋಡಿ. ಅವನಿಗೆ ಮೊಸರನ್ನ ಅಂದರೆ ಆಗಲ್ಲ, ಪೆಡಿಗ್ರಿ ಆದರೆ ಚೆನ್ನಾಗಿ ತಿಂತಾನೆ. ಮತ್ತು ನಾವು ಹೋಗುವಾಗ ಅವನಿಗೆ ಬಾಯ್ ಮಾಡಿ ಹೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಕಂದ ಮನೆಯಲ್ಲೇ ಇರ್ತಾನೆ ಅಂತ. ಆ್ಯಂಡ್ ಮಧ್ಯಾಹ್ನ ಬಂದು ಮತ್ತೆ ಊಟ ಹಾಕಿ ಹೋಗ್ತೀವಿ. ಸೊ ಸ್ಟುಡಿಯೋ ರೀಚ್ ಆದೆ. ಆ್ಯಂಡ್ ಸ್ಟುಡಿಯೋ ರೀಚ್ ಆದಮೇಲೆ ಆ್ಯಸ್ ಯೂಶುವಲ್ ನಮ್ಮ ವರ್ಕನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ಕಸ್ಟಮರ್ಸ್ ಇದ್ದರು. ಆ್ಯಂಡ್ ನೇಲ್ ಪೇಂಟ್ ರಿಮೂವ್ ಮಾಡಿಸ್ಕೊಳ್ಳೋದಕ್ಕೆ ಬಂದಿದ್ದರು. ಸೊ ಆ ಕೆಲಸನೂ ಮುಗಿಸ್ಕೊಂಡು, ಒಂದು ಹೈಡ್ರಾ ಫೇಶಿಯಲ್ ಇತ್ತು, ಸೊ ಅದನ್ನು ಮುಗಿಸ್ಕೊಂಡು ಊಟ ಮಾಡಿ ನೆಕ್ಸ್ಟ್ ನಾವು ಮೂವ್ ಆಗಿದ್ದು ರಿಷಿ ಪಬ್ಲಿಕ್ ಸ್ಕೂಲ್ಗೆ. ಸೊ ಇವತ್ತು ಆ್ಯನ್ಯುವಲ್ ಡೇ ಇದ್ದಿದ್ದ ಕಾರಣಕ್ಕೆ ಟೀಚರ್ಸ್ಗೆ ಒಂದು ಸ್ಯಾರಿ ಡ್ರೆಪ್ಪಿಂಗ್ ಮತ್ತು ಹೇರ್ ಸ್ಟೈಲ್ ಕೇಳಿದರು. ಸೊ ಆ ಒಂದು ವರ್ಕ್ ಇವತ್ತು ಇತ್ತು ನಮಗೆ. ಸೊ ಹಾಗಾಗಿ ನಾನು ನಮ್ಮ ಟೀಮ್ ಎಲ್ಲರೂ ರಿಷಿ ಪಬ್ಲಿಕ್ ಸ್ಕೂಲ್ಗೆ ಹೋದ್ವಿ. ಆ್ಯಂಡ್ ನಮ್ಮ ವರ್ಕನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಟೀಚರ್ಸ್ ರೆಡಿ ಆಗೋಕ್ಕೆ ಅಂತ ಹೇಳಿ ಮಾಡಿದಂಥ ಗ್ರೀನ್ ರೂಮಲ್ಲಿ ನಮ್ಮ ವರ್ಕನ್ನು ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ. ಟೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ದರು ಆ್ಯಂಡ್ ಸಪೋರ್ಟಿವ್ ಆಗಿದ್ದರು. ಸೊ ಈ ರೀತಿ ನಮಗೆ ಸಪೋರ್ಟಿವ್ ಆಗಿತ್ತು ಅಂತಂದರೆ ನಮಗೆ ಕೆಲಸ ಮಾಡೋದೇ ಗೊತ್ತಾಗೋದಿಲ್ಲ, ಕಷ್ಟ ಅಂತ ಅನ್ಸೋದಿಲ್ಲ, ತುಂಬ ಈಸಿಯಾಗಿ ಆರಾಮಾಗಿ ಮಾಡ್ಕೊಂಬಿಡ್ತೀವಿ. ಆ್ಯಂಡ್ ಅಪ್ಪೋರು ಕೂಡ ಅವರ ಒಂದು ಗ್ರೀನ್ ರೂಮಲ್ಲಿ ಅವರು ರೆಡಿಯಾಗಿ ನಿಂತಿದ್ರು. ಆ್ಯಂಡ್ ಅವ್ರದ್ದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಬಂದು ಇದು ಅಪ್ಪೋರ್ದು ಕ್ಲಾಸ್ ಅವ್ರು ಬಂದು ಬಾಹುಬಲಿ ಸಾಂಗನ್ನು ಮಾಡ್ತಾಯಿದ್ರು. ಸೊ ಆ ಒಂದು ಸಾಂಗ್ದು ವಿಡಿಯೋನ ಮಾಡಿದ್ದೀವಿ. ಸ್ವಲ್ಪ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ, ಬಿಕಾಸ್ ಲ್ಯಾಗ್ ಆಗುತ್ತೆ ವಿಡಿಯೋ ಅಂತ ಹೇಳಿಬಿಟ್ಟು. ಆ್ಯಂಡ್ ಇಲ್ಲಿ ಅಪ್ಪೋರು ಎಲ್ಲಿದ್ದಾರೆ ಅಂತ ಯಾರಾದರೂ ಐಡೆಂಟಿಫೈ ಮಾಡ್ತು ಅಂತಂದರೆ ಅವರಿಗೆ ಒಂದೊಳ್ಳೆ ಗಿಫ್ಟ್ ಸಿಗುತ್ತೆ ನನ್ನ ಕಡೆಯಿಂದ. ಆ್ಯಂಡ್ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ನೋಡಿಲ್ದೇ ಇರೋರು ಕಮೆಂಟ್ ಮಾಡಬೇಕು. ನಾವು ಹೊಸದಾಗಿ ವಿಡಿಯೋದಲ್ಲೇ ನೋಡಿ ಕಮೆಂಟ್ ಮಾಡಬೇಕು. ಸೊ ಇದೊಂದು ಟಾಸ್ಕ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ರೀತಿ ಮೇಕಪ್ಗಳು ನಮ್ಮ ಒಂದು ಮೇಕಪ್ ಸ್ಟುಡಿಯೋದಲ್ಲಿ ಅವೈಲಬಲ್ ಇರುತ್ತೆ. ಲೈಕ್ ನಿಮಗೆ ಮ್ಯಾರೇಜಸ್ಗಿರ್ಬೋದು, ಪಾರ್ಟೀಸ್ಗೆ, ಈ ರೀತಿ ಆ್ಯನ್ಯುವಲ್ ಡೇಗಿರ್ಬೋದು, ಪ್ರತಿ ಈವೆಂಟ್ಗೂ ನಮ್ಮ ಕಡೆಯಿಂದ ಮೇಕಪ್ ಸರ್ವಿಸಸ್ ಸಿಗುತ್ತೆ. ಸೊ ನೀವು ನಮಗೆ ಆರ್ಡರ್ನ ಧಾರಾಳವಾಗಿ ಕೊಡ್ಬೋದು. ನಿಮಗೆ ಹೇಗೆ ಬೇಕೋ ಅದೇ ರೀತಿ ಮಾಡಿಕೊಡ್ತೀವಿ ಅಫೋರ್ಡಬಲ್ ಪ್ರೈಸಲ್ಲಿ. ಆ್ಯಂಡ್ ಟ್ರೈನಿಂಗ್ಸ್ ಕೂಡ ನಡೀತಾ ಇರುತ್ತೆ, ಮೇಕಪ್ಪು, ಹೇರು, ನೇಲ್ದು ಎಲ್ಲ. ಸೊ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿದೆ. ಸೊ ಗೊತ್ತಿಲ್ಲದೆ ಇರೋರಿಗೆ ತಿಳಿಸ್ಕೊಡಿ. ಆ್ಯಂಡ್ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬಹಳನೇ ಮುಖ್ಯ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಬಾಯ್.